ತಮ್ಮೆಲ್ಲರಿಗೂ ತಿಳಿದಂತೆ ಈ ವರ್ಷ ಒಂದು ಸ್ವಲ್ಪ ಮಳೆಯ ಪ್ರಮಾಣ ಅತಿ ಹೆಚ್ಚಾಗಿರ್ತದೆ. ಈ 2 ದಿನಗಳ ಹಿಂದೆ ನಾನು ಈಗಾಗಲೇ ಮಾಹಿತಿಯನ್ನು ಎಲ್ಲರಿಗೂ ಪ್ರಚುರಪಡಿಸಿರ್ತೇವೆ. ಘಟಪ್ರಭಾ ನದಿ ಪಾತ್ರದ ಏನು ನೀರಿನ ಮಟ್ಟ ಇದೆ ಅದು ಹೆಚ್ಚಾಗ್ತಾ ಇದೆ. ಸುಮಾರು ಈ ಒಂದು 2 ವಾರಗಳಲ್ಲಿ ನಾವು 11,000ದಿಂದ 14,000 ಕ್ಯೂಸೆಕ್ ನೀರನ್ನ ಔಟ್ಫ್ಲೋ ಬರ್ತಾ ಇತ್ತು. ಬಟ್ ಈಗ ಅದರ ನೀರಿನ ಮಟ್ಟ ಜಾಸ್ತಿ ಆಗಿದೆ, 21,000 ಕ್ಯೂಸೆಕ್ ನೀರ ಬರ್ತಿದೆ. ಸೊ ಇದರ ವ್ಯಾಪ್ತಿಗೆ ಬರುವಂತಹ ನಮ್ಮ ಸುಮಾರು 11 ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ನಂದಗಾಮ ಔರಾದಿಯಿಂದ ಹಿಡ್ಕೊಂಡು ಈ ಕಡೆ ಕಾತರ್ಕಿವರೆಗೂ ಸ್ವಲ್ಪ ಲೈಕ್ ನೀರಿನ ಪ್ರವಾಹ ಇದ್ದು ಆಯಾ ದಿನಗಳಲ್ಲಿ ವೇರಿಯೇಷನ್ ಆಗ್ತದೆ. ನಾವು ಅದರ ಮಾಹಿತಿಯನ್ನು ಕೊಡ್ತೀವಿ. ಆದರೆ ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಮುಳುಗುವಂತಹ ಒಂದು ಸಿಚುವೇಶನ್ ಇರ್ತದೆ. ಅದು ಸಹ ಏನು ಒಂದು 4-5 ತಾಸು ಅಥವಾ ಒಂದು ದಿನದ ಮಟ್ಟಿಗೆ ಮುಳುಗುವಂತಹ ಸಿಚುವೇಶನ್ ಇರ್ತದೆ. ಜನಸಾಮಾನ್ಯರಿಗೆ ನನ್ನ ವಿನಂತಿ ಏನಂತಂದ್ರೆ, ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಾಗಿರ್ಬೋದು, ಹುಡುಗರಾಗಿರ್ಬೋದು, ಯಾವುದೇ ಕಾರಣಕ್ಕೂ ದಯವಿಟ್ಟು ಈ ನೀರು ಬಂದಾಗ ಈ ಬ್ರಿಡ್ಜ್ ಕಮ್ ಬ್ಯಾರೇಜಸ್ಗಳು ಏನಿದ್ದಾವೆ ಇವುಗಳನ್ನ ದಾಟುವಂತಹ ಒಂದು ದುಸ್ಸಾಹಸಕ್ಕೆ ಏನು ಪ್ರಯತ್ನ ಮಾಡೋದಕ್ಕೆ ಹೋಗಬೇಡಿ. ಬಹಳಷ್ಟು ವಿಡಿಯೋಗಳನ್ನು ನಾವು ನೋಡಿದ್ದೀವಿ. ಏನೋ ದಾಟ್ತೀವಿ ಅಂತ ಅನ್ಕೊಂಡೇ ನೀರಲ್ಲಿ ಮುಳುಗುವಂತಹ ಸಾಧ್ಯತೆಗಳಿರ್ತವೆ. ಇದು ಒಂದು ಕಳಕಳಿಯ ವಿನಂತಿ. ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಈ ವಿಷಯವನ್ನ ತಮ್ಮೊಟ್ಟಿಗೆ ಈಗಾಗಲೇ ಹಂಚ್ಕೊಂಡಿರ್ತಾರೆ. ಇದು ಈಗ ಸದ್ಯದ ಪರಿಸ್ಥಿತಿ ಏನಂತಂದ್ರೆ ಅಷ್ಟೊಂದು ತೀವ್ರವಾಗಿ ಆತಂಕ ಪಡುವಂತದ್ದೇನಿಲ್ಲ. 21,000ದಿಂದ 22,000 ಆಸ್ಪಾಸ್ನಲ್ಲಿ ಘಟಪ್ರಭಾ ನದಿ ಒಳಗೆ ನೀರು ಹರಿತಾ ಇರೋದ್ರಿಂದ ಬ್ರಿಡ್ಜ್ ಕಮ್ ಬ್ಯಾರೇಜಸ್ಗಳು ಮುಳುಗುವಂತಹ ಸಂಭವ ಇರ್ತದೆ. ಸೊ ಅದಕ್ಕೆ ಸಾರ್ವಜನಿಕರು ಒಂದು ಸ್ವಲ್ಪ ಎಚ್ಚರದಿಂದಿರಬೇಕು. ಅದರ ಜೊತೆಗೆ ಈಗ ಸದ್ಯ ಕೃಷ್ಣಾ ನದಿ ವ್ಯಾಪ್ತಿ ಒಳಗೆ ನಮಗೆ 1 ಲಕ್ಷ ಕ್ಯೂಸೆಕ್ ನೀರು, 1,08,000 ಇವತ್ತಿನ ಸ್ಥಿತಿಗತಿ. ಸೊ ಅದು ಹೆಚ್ಚು ಕಮ್ಮಿ ಆಗ್ತಾ ಇರ್ತದೆ. ಮಳೆಯ ಪ್ರಮಾಣ ನಮ್ಮ ಮಹಾಬಳೇಶ್ವರ ಮತ್ತು ಆ ಕಡೆ ಎಲ್ಲ ಸ್ವಲ್ಪ ತೀವ್ರವಾಗಿ ಇರೋದ್ರಿಂದ ನೀರಿನ ಮಟ್ಟ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಾಗುತ್ತಿರೋದ್ರಿಂದ ಯಾರೇ ಆಗಲಿ, ರೈತರು ಅಥವಾ ವಿದ್ಯಾರ್ಥಿಗಳು, ನೀರು ಅಥವಾ ನಮ್ಮ ನದಿಯಲ್ಲಿ ಈಜಾಡೋದು ಮತ್ತೆ ಬೇರೆ ಬೇರೆ ಕೆಲಸಗಳನ್ನು ಮಾಡುವುದು, ಬಟ್ಟೆ ತೊಳೆಯೋದು, ಇವ್ಯಾವುದೇ ಕೆಲಸಗಳನ್ನು ಅತ್ಯಂತ ಜಾಗರೂಕವಾಗಿ ಅತ್ಯಂತ ಎಚ್ಚರದಿಂದ ಮಾಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನ ಮಾಡ್ಕೊತೀನಿ. ಯಾವುದೇ ರೀತಿಯ ಸಾವು ನೋವು ನಮ್ಮ ಉಪವಿಭಾಗದಲ್ಲಿ ಮಳೆಯಿಂದಾಗಿ ಆಗಬಾರ್ದು ಅಂತ ಹೇಳಿ ಈ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಳ್ಳಿಕತ್ತೇವೆ. ನಿಮಗೆ ಅಸಿಸ್ಟೆನ್ಸ್ ಆಗಿ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿರ್ತಾರೆ, ಗ್ರಾಮ ಆಡಳಿತ ಅಧಿಕಾರಿಗಳಿರ್ತಾರೆ. ಯಾವುದೇ ಒಂದು ತುರ್ತು ಸನ್ನಿವೇಶ ಬಂದಾಗಲೂ ಸಹ ನೀವು ಗ್ರಾಮ ಆಡಳಿತಾಧಿಕಾರಿ ಆದಿಯಾಗಿ ಎಲ್ಲ ಅಧಿಕಾರಿಗಳನ್ನ ತಾವು ಕಾಂಟ್ಯಾಕ್ಟ್ನಲ್ಲಿದ್ದು ಸಂಪರ್ಕದಲ್ಲಿದ್ದು ಮಾಹಿತಿಯನ್ನ ಪಡ್ಕೊಳ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ಧನ್ಯವಾದ.